ಇವತ್ತು ಊಟ ಮಾಡಕ್ ಹೊರಗೆ ಹೋಗಿದ್ದೆ. ಸೊ ಊಟ ಮಾಡ್ಬೇಕಾದ್ರೆ ಒಬ್ರು ಆಂಟಿ ಬಂದ್ರು. ಆಲ್ಮೋಸ್ಟ್ 50 to 55 ಏಜ್ ಅನ್ಕೊಳ್ಳಿ. ಆಯ್ತಾ? ಅವರು ಊಟ ಕೇಳಿದ್ರು. ಅಂದ್ರೆ ಕ್ಲಿಯರ್ ಆಗಿ ಸೈನ್ ಮಾಡಿ ತೋರಿಸಿದ್ರು, ಊಟ ಬೇಕು ನನಗೆ ಅಂತ. ಸರಿ, ಊಟ ಬೇಕಲ್ವಾ? ನಾನು ಊಟ ಮಾಡೋದನ್ನ ಬಿಟ್ಬಿಟ್ಟು ಹೋಗಿ ಅವರಿಗೆ ಊಟ ಆಫರ್ ಮಾಡಿದೆ. ಅಂದ್ರೆ ಅಲ್ಲಿ ಯಾರಿದ್ರಲ್ಲ ರಿಸೆಪ್ಷನಿಸ್ಟ್ ಅಲ್ಲಿ, ಅವ್ರಿಗೆ ಹೇಳಿದೆ, ಅಣ್ಣ ಇವ್ರಿಗೆ ಊಟ ಕೊಡಿ, ಬಿಲ್ ನಾನು ಕೊಡ್ತೀನಿ, ಏನ್ ಬೇಕು ಕೇಳಿ ಅಂದೆ. ಅವ್ರು ಆಯ್ತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿರ್ಬೇಕಾರೆ ಇವರು ಬೇಡ ಬೇಡ ಅಂದ್ರು. ನಾನು ಕೇಳಿದೆ ಮತ್ತೆ, ನಿಮಗೆ ಚಪಾತಿ ಬೇಕಾ, ರೈಸ್ ಬೇಕಾ, ಏನ್ ಬೇಕು ಹೇಳಿ, ತಗೊಳ್ಳಿ ಆರಾಮಾಗಿ, ಬಿಲ್ ನಾನು ಕೊಡ್ತೀನಿ ಅಂದೆ. ಅದನ್ನ ನೋಡ್ಬಿಟ್ಟು ನಾನು ಸುತ್ತಮುತ್ತ ಒಂದ್ ಇಬ್ರು ಇದ್ರು. ಅವರು ಕೂಡ ಅವ್ರಿಗೆ ಏನ್ ಬೇಕು ಕೊಡಿ, ನಾವು ಕೊಡ್ತೀವಿ ಬ್ರೋ, ಹೆಲ್ಪ್ ಮಾಡೋಣ ಅಂದ್ರು. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ಹೆಲ್ಪ್ ಮಾಡೋದಕ್ಕೆ ಜನಕ್ಕೆ ಮೈಂಡ್ ಸೆಟ್ ಇದೆ, ಮನಸ್ಸಿದೆ. ಬಟ್ ಹೆಲ್ಪ್ ತಗೊಳ್ಳೋದಕ್ಕೆ ಅವರಿಗೆ ಮನಸ್ಸಿಲ್ಲ. ಅಂದ್ರೆ ಅವರಿಗೆ ಆ ಇಂಟೆನ್ಷನ್ ಇಲ್ಲ. ಸೊ ಅವ್ರ ಇಂಟೆನ್ಷನ್ ಬೇರೆ ಆಗಿತ್ತು. ಅಂದ್ರೆ ಏನಾಗಿತ್ತು, ಅವ್ರ ಇಂಟೆನ್ಷನ್ ದುಡ್ಡು ತಗೊಳ್ಳೋದಾಗಿತ್ತು. ಸದ್ಯ ಹತ್ರ ಕ್ಯಾಶ್ ಇರ್ಲಿಲ್ಲ. ಆಯ್ತಾ? ಇನ್ ಕೇಸ್ ಅವ್ರೇನಾದ್ರು ಫೋನ್ ಪೇ ಸ್ಕ್ಯಾನ್ ತೋರಿಸ್ಬಿಡಿದ್ರೆ ನನಗೆ ಶಾಕ್ ಆಗೋದು. ಯಾಕೆಂದ್ರೆ ಸ್ಕ್ಯಾನ್ ಇಟ್ಕೊಳ್ಳೋಷ್ಟು ಅವರಿಗೆ ಫೆಸಿಲಿಟಿ ಇದೆ, ಇಂಟರ್ನೆಟ್ ಇದೆ ಅಂದ್ರೆ ಅವ್ರದ್ದು ತಪ್ಪಲ್ಲ. ಅವ್ರ ಹಿಂದೆ ಒಂದು ಟೀಮ್ ಇರುತ್ತೆ, ಸ್ಕ್ಯಾಮರ್ಸ್, ಅವರ ಮಗ ಅಥವಾ ಅವ್ರನ್ನ ಹ್ಯಾಂಡಲ್ ಮಾಡ್ತಾರಲ್ಲ, ಯಾವುದೋ ಒಂದು ಫ್ರಾಡ್ ಟೀಮ್ ಇರುತ್ತೆ, ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಈ ತರ ಅಂತ. ಯಾಕಂದ್ರೆ ಊಟ ಕೇಳಿದ್ರೆ ಯಾರು ಕೊಡಲ್ಲ ಅನ್ನಲ್ಲ ಬ್ರೋ. ಒಂದೊತ್ತು ಊಟ ಕೊಟ್ರೆ ಪುಣ್ಯ ಬರುತ್ತೆ, ಕೊಡೋಣ, ಎಲ್ಲರೂ ಮುಂದೆ ಬರ್ತಾರೆ. ಬಟ್ ಊಟ ತಗೊಳ್ಳಿಲ್ಲ, ಅವರು ಡಿನೈ ಮಾಡಿದ್ರು. ನಾನು ಹೇಳ್ದೆ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿ ಸಂಜೆ ತಿನ್ನಿ ಅಂತ ಹೇಳ್ಬಿಟ್ಟು, ಅದಕ್ಕೂ ಬೇಡ ಅಂದ್ರು. ಸೊ ಅಲ್ಲಿಗೆ ಇಂಟೆನ್ಷನ್ ನೋಡಿ, ಹೆಲ್ಪ್ ಮಾಡೋದಕ್ಕೆ ನಾವು ರೆಡಿ ಇದ್ರು, ಹೆಲ್ಪ್ ತೊಗೊಳೋದಕ್ಕೆ ಅವ್ರು ರೆಡಿ ಇಲ್ಲ. ಇದು ಎಷ್ಟು ಮಟ್ಟಿಗೆ ಸ್ಕ್ಯಾಮ್ ಅಂದ್ರೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ. ಆ ದುಡ್ಡು ಇಸ್ಕೊಂಡು ಹೋಗಿ ನನ್ನ ಮಗನ ಕೈ ಕೊಡ್ತಾರೆ, ಅವನೇನ್ ಮಾಡ್ತಾನೆ, ಈ ತರ ಏನೋ ಫಾಲ್ತು ಮನಿನ ಹೆಂಗ್ ಕಲೆಕ್ಟ್ ಮಾಡ್ಕೊಂಡು ಹೆಂಗ್ ಸ್ಪೆಂಡ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಸೊ ಬಿ ಕೇರ್ಫುಲ್. ಬೆಂಗಳೂರು ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಕಡೆ ಈ ತರ ಜನ ಇದ್ದಾರೆ. ನೀವು ನಿಮ್ ಹುಷಾರಲ್ಲಿ ಇರಬೇಕು. ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ಬ್ಲೈಂಡ್ ಆಗಿ ಕೊಡಬೇಡಿ. ಇನ್ ಕೇಸ್ ಅವ್ರಿಗೆ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ನಿಜವಾಗ್ಲೂ ಜೆನ್ಯೂನ್ ಇದ್ರೆ ಅದನ್ನ ಪ್ರಾಪರ್ ಡೀಟೇಲ್ಸ್ ಕೇಳಿ ಅವ್ರ ಹತ್ರನೇ. ಹಾಸ್ಪಿಟಲ್ಗೆ ಹೋಗಿ ಅಲ್ಲೋಗಿ ಸ್ವಲ್ಪ ಸಹಾಯ ಮಾಡ್ಬೋದು. ಅದು ಬಿಟ್ಟು ಅವರು ಬ್ಲೈಂಡ್ ಆಗಿ ದುಡ್ಡು ಕೇಳ್ತಿದ್ದಾರೆ ಅಂದ್ರೆ ಅವರಿಂದ ಯಾವುದೋ ಒಂದು ಫ್ರಾಡ್ ಟೀಮ್ ಇರುತ್ತೆ. ಆಯ್ತಾ? ಇದಂತೂ ನಂಗೆ ರಿಯಲೈಸ್ ಆಯ್ತು. ಸೊ ಶೇರ್ ಮಾಡೋಣ ಅನಿಸ್ತು, ಶೇರ್ ಮಾಡಿದ್ದೀನಿ. ಜಸ್ಟ್ ಬಿ ಕೇರ್ಫುಲ್ ಗೈಸ್.